ಬಿಸಿಲು ಕಾಲದಲ್ಲಿ ಅತಿ ದಾಹದಿಂದಿರುವ ಸೊಸೆ ಅನಾಮಿಕಾ ಮನೆಯ ಹೊರಗೆ ಏರ್ಪಾಟು ಮಾಡಿದ ಟ್ಯಾಪ್ ಹತ್ರ ಕೂತ್ಕೊಂಡು ಆ ಟ್ಯಾಪ್ಗೆ ವಾಟರ್ ಪೈಪ್ ಅನ್ನ ಇಟ್ಕೊಂಡು ಒಂದೇ ಸಮನೆ ನೀರ್ ಕುಡಿತಾ ಇರ್ತಾಳೆ. ಮನೆಯ ಬಾಗಿಲ ಹತ್ತಿರ ಅತ್ತೆ ಶಾರದಾ, ಗಂಡ ರಮೇಶ್ ನಿಂತ್ಕೊಂಡು ಅಯೋಮಯದಿಂದ ಅನಾಮಿಕಳನ್ನ ನೋಡ್ತಾ ಇರ್ತಾರೆ. ನೀರು ಬಾರದೇ ಇದ್ದಿದ್ದರಿಂದ ಬಾಯಿಯಿಂದ ಪೈಪ್ ಅನ್ನು ತೆಗೆದು, ಟ್ಯಾಂಕ್ ಅಲ್ಲಿ ನೀರು ಆಗಿ ಹೋಗಿರೋ ಹಾಗಿದೆ ಅತ್ತೆ ಎಂದು ಬಾಗಿಲ ಕಡೆ ನೋಡುತ್ತಾಳೆ. ತನ್ನ ಕಡೆಗೆ ಬರುತ್ತಾ ಇರುವ ಆಂದೋಲನದಿಂದ ನೋಡ್ತಾ ಇರುವ ಅತ್ತೆ ಶಾರದಾ, ಗಂಡ ರಮೇಶ್ ಕಾಣಿಸುತ್ತಾರೆ. ಅತ್ತೆ ಟ್ಯಾಂಕ್ ಅಲ್ಲಿ ನೀರಾಗಿ ಹೋಗಿದೆ, ಹೋಗಿ ಮೋಟಾರ್ ಹಾಕಿ ಟ್ಯಾಂಕ್ ತುಂಬಿಸಿ, ನನಗೆ ತುಂಬಾ ದಾಹವಾಗ್ತಾ ಇದೆ, ಹೋಗಿ ಆ ನೀರಿನ ಮೋಟಾರ್ ಹಾಕಿ, ಬಾಯಾರಿಕೆ ತಡಿಲಾರ್ದೆ ಹೋಗ್ತಾ ಇದೀನಿ. ಶಾರದಂಗೆ ಕೋಪ ಬರುತ್ತೆ. ಹಲ್ಲು ಕಡಿಯುತ್ತಾ, ನಿಮ್ಮ ಅಮ್ಮನ ಹೊಟ್ಟೆ ಹೊಡಿಯ, ಏನ್ ದಾಹನೆ ನಿಂದು, ದಾಹಕ್ಕೆ ಹೊಟ್ಟೆ ಹೊಡಿಯ, ನಮ್ ಮನೆ ಮೇಲೆ ಇಟ್ಕೊಂಡಿರೋದು ಮಾಮೂಲಿ ಟ್ಯಾಂಕ್ ಅಲ್ಲ, 2000 ಲೀಟರ್ ನೀರ್ ಹಿಡಿಯುವ ಟ್ಯಾಂಕ್ ಅದು. ಅಂತ ಟ್ಯಾಂಕ್ ಅಲ್ಲಿ ಈಗಲೇ 4 ಕುಡ್ದಿದ್ಯಾ, ಅಂದ್ರೆ ಸುಮಾರಾಗಿ 8000 ಲೀಟರ್ ಕುಡ್ದಾಗಿದೆ ನೀನು. ಆದ್ರೂ ನಿನ್ ದಾಹ ತೀರ್ತಾ ಇಲ್ಲ, ಇದು ಎಲ್ಲಿಯ ದಾಹವೇ? ನಿನ್ನ ದಾಹವನ್ನು ಸಹಿಸೋದಕ್ಕೆ ನಮ್ಮಿಂದಾಗಲ್ಲ ಸೊಸೆ. ಹೌದು ಅನಾಮಿಕಾ, ಅಮ್ಮ ಹೇಳಿದ್ದು ಅಕ್ಷರಶಃ ನಿಜ. ಈಗಲೇ ನಾವು ಮೋಟಾರ್ ಹಾಕಿದ್ರೆ ನೀರು ಬರುತ್ತೋ ಇಲ್ವೋ ಅಂತ ಕೂಡ ಗೊತ್ತಿಲ್ಲ. ಹಾಗಂತೀರಾ? ಸರಿ, ಹಾಗಾದ್ರೆ ನಾನು ನನ್ನ ದಾಹನ ತೀರ್ಸ್ಕೊತೀನಿ. ನನ್ನ ಅತಿ ದಾಹನ ಯಾರು ತಡೆಯಲಾರು, ನನ್ನ ದಾಹನ ನಾನೇ ತೀರ್ಸ್ಕೊತೀನಿ ಎಂದು ನೀರಿನ ಪೈಪ್ ಹಿಡಿದುಕೊಂಡು ಕ್ಷಣ ಕೂಡ ತಡ ಮಾಡದೆ ಗಬಕ್ಕಂತ ಗೋಡೆ ಹತ್ತಿ ಪಕ್ಕದ ಮನೆಗೆ ಧುಮುಕುತ್ತಾಳೆ. ಅಮ್ಮ, ಅನಾಮಿಕಾ ಪಕ್ಕದ ಮನೆಗೆ ಎಗಿರ್ತಾಳೆ. ಅವರು ಟ್ಯಾಂಕ್ ನೀರನ್ನ ಕುಡಿತಾಳಮ್ಮ. ಮೊದಲೇ ಆ ಮನೆಯ ರಮಣಮ್ಮಂಗೂ ನಿಂಗೂ ಆಗಲ್ಲ. ಅತಿ ದಾಹದಿಂದ ಅನಾಮಿಕಾ ನೀರೆಲ್ಲ ಕುಡಿದ್ರೆ ಆ ರಮಣಿ ಸುಮ್ನಿರ್ತಾಳ, ಊರೆಲ್ಲ ಕರೆದು ಗಲಾಟೆ ಮಾಡ್ತಾಳೆ. ಅನಾಮಿಕಳ ನೆಪದಿಂದ ನಿನಗೆ ಹೇಳಬಾರದೆಲ್ಲ ಬೈಗಳನ್ನೆಲ್ಲ ಬೈತಾಳಮ್ಮ, ಸ್ವಲ್ಪ ಆಲೋಚಿಸ್ಕೋ ಎಂದು ರಮೇಶ್ ಹೇಳುತ್ತಲೇ ಶಾರದಾ ಅದ್ರ ಬೀಳುತ್ತಾಳೆ. ಹೋಗು ಮಗನೇ, ಪಕ್ಕದ ಮನೆಗೆ ಹೋಗು, ಹೇಗಾದ್ರೂ ಅನಾಮಿಕಳನ್ನ ಆ ರಮಣಿ ಮನೆಯಿಂದ ನೀರು ಕುಡಿಯೋದ ಹಾಗೆ ನೋಡು, ಹೋಗು ಎಂದು ಹೇಳುತ್ತಲೇ ರಮೇಶ್ ತಕ್ಷಣ ರಮಣಿ ಮನೆಗೆ ಬರುತ್ತಾನೆ. ಆಗಲೇ ಅನಾಮಿಕಾ ಮನೆಯ ಹೊರಗಿರುವ ಟ್ಯಾಪ್ ಹತ್ರ ಕೂತ್ಕೊಂಡು ಟ್ಯಾಪ್ಗೆ ಪೈಪ್ ಅನ್ನು ಹಾಕಿಕೊಂಡು ನೀರು ಕುಡಿಯುತ್ತಾ ಇರ್ತಾಳೆ. ರಮೇಶ್ ಟ್ಯಾಪ್ ಅನ್ನ ಕ್ಲೋಸ್ ಮಾಡ್ತಾನೆ. ಅನಾಮಿಕಾ ಕೋಪದಿಂದ ನೋಡುತ್ತಾಳೆ. ಅನಾಮಿಕಾ, ಇಲ್ಲಿ ಬೇಡ, ನಿಂಗೆ ಕೈ ಮುಗಿತೀನಿ. ರಮಣಿ ಮನೆಯಲ್ಲಿ ನೀರೆಲ್ಲವನ್ನು ನೀನ್ ಕುಡಿಬೇಡ. ರಮಣಿ ನಮ್ಮ ಮೇಲೆ ಕೇಸ್ ಹಾಕಿದ್ರು ಹಾಕ್ತಾಳೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗೆ ತಿಳಿದಿದ್ದೆಲ್ಲ ನನ್ನ ದಾಹವನ್ನು ನಾನು ತೀರ್ಸ್ಕೊಳ್ಳೋದು. ಆ ಟ್ಯಾಪ್ ನ ಓಪನ್ ಮಾಡಿ, ನಾನು ಬಾಯಾರಿಕೆ ತಡಿಲಾರ್ದೆ ಹೋಗ್ತಿದ್ದೀನಿ. ದಾಹ, ಅಬ್ಬಾ, ನಂಗೆ ತುಂಬಾ ಬಾಯಾರಿಕೆ ಆಗ್ತದೆ. ಅನಾಮಿಕಾ ಕೋಪದಿಂದ ರಮೇಶ್ ನನ್ನು ತಳ್ಳುತ್ತಾಳೆ. ರಮೇಶ್ ಕೆಳಗೆ ಬೀಳುತ್ತಾನೆ. ಅನಾಮಿಕಾ ಹಚ್ಚಿಕೊಳ್ಳದೆ ಟ್ಯಾಪ್ ನ ಓಪನ್ ಮಾಡ್ಕೊಂಡು ನೀರ್ ಕುಡಿತಾ ಇರ್ತಾಳೆ. ರಮೇಶ್ ಎದ್ದು, ಅಮ್ಮ, ಅನಾಮಿಕಾ ನನ್ ಮಾತು ಕೇಳ್ತಾ ಇಲ್ಲ, ನನ್ನನ್ನ ತಳ್ಳು ಬಿಟ್ಟು ನೀರ್ ಕುಡಿತಾ ಇದ್ದಾಳೆ, ಇನ್ನು ನೀನೇ ಬರ್ಬೇಕು. ಅನಾಮಿಕಾ ನೀರ್ ಕುಡಿಯೋದು ನಿಲ್ಲಿಸ್ತಾ ಇಲ್ಲ ಎಂದು ಗಟ್ಟಿಯಾಗಿ ಅಂದಿದ್ದರಿಂದ ಶಾರದಾ ಚಕಚಕ ರಮೇಶ್ ಹತ್ರ ಬರ್ತಾಳೆ. ಮಗು ರಮೇಶು, ನೀನ್ ಹೋಗಿ ಮೋಟಾರ್ ಹಾಕಿ ಟ್ಯಾಂಕ್ ಅನ್ನು ತುಂಬಿಸೋ, ನಾನು ಸೊಸೆನ ಕರ್ಕೊಂಡ್ ಬರ್ತೀನಿ. ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ ಅನಾಮಿಕಳ ಹತ್ರ ಬರ್ತಾಳೆ. ಆಗಲೇ ಆ ಟ್ಯಾಂಕ್ ಅಲ್ಲಿರುವ ನೀರನ್ನೆಲ್ಲ ಪೂರ್ತಿಯಾಗಿ ಅನಾಮಿಕಾ ಕುಡಿದಿರ್ತಾಳೆ. ಬಾಯಿಂದ ನೀರ್ ಪೈಪ್ ತೆಗೆದು, ಅತ್ತೆ, ಈ ಟ್ಯಾಂಕ್ ಕೂಡ ನೀರ್ ಆಗಿ ಹೋದಾಗಿದೆ, ಹೋಗಿ ರಮಣಿ ಚಿಕ್ಕಮ್ಮಂಗೆ ಮೋಟರ್ ಹಾಕಿ ಅಂತ ಹೇಳು. ಗಟ್ಟಿಯಾಗಿ ಅರ್ಚಬೇಡವೆ ಅನಾಮಿಕಾ, ಮನೆಯಲ್ಲಿರುವ ರಮಣಿಗೆ ಏನಾದ್ರೂ ನಮ್ಮ ಮಾತು ಕೇಳಿಸಿದ್ರೆ ದಂಡೆ ಯಾತ್ರ ಮಾಡ್ತಾಳೆ. ಇಬ್ಬರಿಗೂ ಏಟಿನ ಜೊತೆ ಪಚ್ಚಡಿ ಮಾಡ್ತಾಳೆ. ನಮ್ಮ ಮನೆಗೆ ಬಾ, ನಾವು ಮೋಟರ್ ಹಾಕ್ತೀವಿ, ಬಾ, ಟ್ಯಾಂಕ್ ತುಂಬಿಸ್ತೀನಿ, ಬಾ. ನಿಜಕ್ಕೂ ತುಂಬಿಸ್ತೀರಲ್ವಾ? ಅಯ್ಯೋ, ತುಂಬಿಸ್ತೀನಿ ಬಾರೇ. ನಿನ್ನ ಅತಿದಾಹದ ಬಗ್ಗೆ ನಂಗೆ ಗೊತ್ತಲ್ಲ, ಮೊದಲು ನಾವಿನಿಂದ ಹೊರಟೋಗ್ಬೇಕು, ಬಾ. ಅನಾಮಿಕಳ ಕೈಯನ್ನು ಹಿಡಿದುಕೊಂಡು ಶಾರದಾ ತನ್ನ ಮನೆಗೆ ಬರುತ್ತಾಳೆ. ಅನಾಮಿಕಾ ಹೋಗಿ ಟ್ಯಾಪ್ ಹತ್ರ ಪೈಪ್ ಹಿಡಿದುಕೊಂಡು ಕುತ್ಕೋತಾಳೆ. ರಮೇಶ್ ಬರುತ್ತಾನೆ. ದಿಗಿಲಿನ ಮುಖವಿಟ್ಟು, ಅಮ್ಮ, ನಮ್ಮ ಬೋರು ಒಣಗಿ ಹೋಗಿದೆಯೇ, ನೀರ್ ಬರ್ತಾ ಇಲ್ಲ ಎಂದು ಹೇಳುತ್ತಲೇ ಶಾರದಾ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ. ರಮೇಶ್ ಗಾಬರಿ ಆಗ್ತಾ ಇದ್ರೆ ಅತಿ ದಾಹದಂದಿರುವ ಅನಾಮಿಕಾ ಕೆಳಗೆ ಬಿದ್ದ ಅತ್ತೆ ಶಾರದಳನ್ನು ಹಚ್ಚಿಕೊಳ್ಳದೆ ನೀರಿನ ಪೈಪ್ ತೆಗೆದುಕೊಂಡು ಹಾಗೆ ಊರೊಳಗೆ ಓಡುತ್ತಾಳೆ. ಬೆಡ್ ಮೇಲೆ ಮಲಗಿಕೊಂಡು ಶಾರದಾ ಆಗಲೇ ಕಣ್ಣು ತೆಗೆಯುತ್ತಾಳೆ. ಗಂಡ ಪ್ರಸಾದ್, ಮಗ ರಮೇಶು ಅಯೋಮಯದಿಂದ ನೋಡ್ತಾ ಇರ್ತಾರೆ ಅವಳ ಕಡೆ. ಸೊಸೆ ಎಲ್ಲಿಗೆ ಹೋದ್ಲೋ? ನಮ್ಮ ಬೋರ್ ಒಣಗಿ ಹೋಗಿದೆ ಅಂತ ಹೇಳ್ತಲೇ ನೀನು ತಲೆ ತಿರುಗಿ ಬಿದ್ದೆ ಅಮ್ಮ. ಆದ್ರೂ ಹಚ್ಚಿಕೊಳ್ಳದೆ ವಾಟರ್ ಪೈಪ್ ತಗೊಂಡು ಓಡ್ಕೊಂಡು ಊರೊಳಗೆ ಹೊರಟೋದ್ಲು. ಎಷ್ಟು ಟ್ಯಾಂಕ್ಗಳನ್ನು ಖಾಲಿ ಮಾಡ್ತಾಳೋ ಗೊತ್ತಿಲ್ಲ, ಎಷ್ಟು ಜನ ನಮ್ಮ ಮನೆ ಮೇಲೆ ಬರ್ತಾರೋ ಗೊತ್ತಾಗ್ತಾ ಇಲ್ಲ, ಎಷ್ಟು ಗಲಾಟೆ ಆಗುತ್ತೋ ಏನೋ. ಹೇಗ್ ಬಂತೋ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಹೊರತು ನಮ್ಮ ಸೊಸೆಗೆ ಅತಿ ದಾಹ ಬಂದಿದೆ. ನಿಜಕ್ಕೂ ಹೇಗೆ ಹೋಗುತ್ತೋ ಅಂತನೋ ಗೊತ್ತಿಲ್ಲ ಎಂದು ಶಾರದಾ ಅನ್ನುತ್ತಾ ಇರುವಾಗ ಊರಿನವರು ತಕ್ಷಣ ಶಾರದಳ ಹತ್ರ ಬರ್ತಾರೆ. ಶಾರದಾ ಚಿಕ್ಕಮ್ಮ, ಹೊರಗ್ ಬಾ. ಪ್ರಸಾದ್ ಭಾವನರೇ, ತಾವು ಕೂಡ ಹೊರಗೆ ಬನ್ನಿ ಎಂದು ಅರಚುತ್ತಾ ಇರುತ್ತಾರೆ. ಶಾರದಾ, ಪ್ರಸಾದ್, ರಮೇಶ್ ಮೂವರು ಹೊರಗೆ ಬರ್ತಾರೆ. ಅವರು ಊರಿನವರು ಕೋಪದಿಂದ ನೋಡ್ತಾ ಇದ್ರೆ ಅವರ ಕಡೆಗೆ ನೋಡಿ ಭಯದಿಂದ ನಡುಗ್ತಾ ಇರ್ತಾರೆ.
ಅನಾಮಿಕಾ ಅತಿ ದಾಹದ ಬಗ್ಗೆ ಅವರು ಅರಚುತ್ತಾ ಹೇಳ್ತಾ ಇರ್ತಾರೆ. ಇಲ್ಲಿ ನೋಡಿ, ನಿಮ್ಮ ಅರಚಾಟದಲ್ಲಿರುವ ದುಃಖನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದ್ರೆ ನನ್ ಸೊಸೆಗೇನು ಅತಿ ದಾಹವಿದೆ. ಆದ್ರಿಂದ ಎಲ್ರ ಮನೆ ನೀರ್ ಕುಡಿತಾ ಇದ್ದಾಳೆ. ಬಹಳ ಮನೆಯಲ್ಲಿ ಬೋರ್ ಕೂಡ ಒಣಗೋಗಿದೆ. ನಿಜಕ್ಕೂ ಇದು ಬಿಸಿಲು ಕಾಲವಲ್ಲ. ನೀರಿನ ಕಷ್ಟ ಹೇಗಿರುತ್ತೋ ನಂಗೆ ತುಂಬಾ ಗೊತ್ತು. ನೀವೆಲ್ಲರೂ ನನ್ನ ಕ್ಷಮಿಸಿ ಹೊರಟು ಹೋಗಿ. ಮತ್ತೆ ಒಣಗಿ ಹೋದ ನಮ್ ಬೋರಿನ ಸಂಗತಿ ಏನು? ಅದಕ್ಕೆ ನಾನು ಏನೋ ಒಂದು ಆಲೋಚಿಸ್ತೀನಮ್ಮ. ಈಗಂತೂ ಹೋಗಿ. ಈಗ ನಮ್ಮ ಸೊಸೆ ಅನಾಮಿಕಾ ಎಲ್ಲಿದ್ದಾಳೆ? ನಮ್ಮ ಮನೇಲಿರೋ ನೀರೆಲ್ಲ ಕುಡಿದಿದ್ದಾದ್ಮೇಲೆ ಕಾಡಿನೊಳಗೆ ಹೋಗಿದ್ದಾಳೆ. ಬಾರೋ ಮಗನೇ, ಅನಾಮಿಕಾ ಅಡವಿಯಲ್ಲಿರೋ ನೀರಿನ ಕೊಳದಲ್ಲಿ ಪೈಪ್ ಇಟ್ಟು ನೀರ್ ಕುಡಿದ್ರೆ ಅಮ್ಮ ಅಮ್ಮ ಈಗ ಊರಿನಲ್ಲಿರುವ ಬೋರ್ಗಳು ಒಣಗಿ ಹೋಗಿದೆ. ಅನಾಮಿಕಾ ಕಾಡಿಗೆ ಹೋಗಿದ್ದಾಳೆ. ನೀರಿನ ಕೊಳದಲ್ಲಿರುವ ಕಾಲುವೆಗಳು ಒಣಗಿ ಹೋಗುತ್ತೆ. ಆ ನಂತರ ನದಿ ಕೂಡ ಹೋಗ್ತಾಳೆ. ನದಿ ಎಲ್ಲ ಕುಡಿತಾಳೆ. ಬನ್ನಿ, ಮೊದಲು ನಾವು ಅನಾಮಿಕಳನ್ನು ಹೇಗಾದ್ರೂ ಹಿಡ್ಕೊಂಡು ಮನೆಯಲ್ಲಿ ಬಂಧಿಸ್ಬೇಕು. ನೀವು ಹೋಗಿ ಎಂದು ಶಾರದಾ ಪ್ರಸಾದ್ ರಮೇಶರು ಬಲೆ ತೆಗೆದುಕೊಂಡು ಕಾಡಿನೊಳಗೆ ಹೋಗುತ್ತಾರೆ. ಮೂವರು ಅನಾಮಿಕಳಿಗಾಗಿ ಹುಡುಕುತ್ತಾ ಇರುತ್ತಾರೆ. ಅನಾಮಿಕಾ ಒಂದು ಕೊಳದ ಪಕ್ಕದಲ್ಲಿ ಕೂತ್ಕೊಂಡು ಆ ಕೊಳದಲ್ಲಿ ವಾಟರ್ ಪೈಪ್ ಅನ್ನು ಹಾಕಿಕೊಂಡು ನೀರ್ ಕುಡಿತಾ ಇರ್ತಾಳೆ. ಮೂವರು ಅನಾಮಿಕಳನ್ನು ನೋಡುತ್ತಾರೆ. ಅನಾಮಿಕಾ ನೀರು ಕುಡಿಯುತ್ತಾ ಇರುವಾಗ ಒಂದು ಪದ್ಧತಿಯ ಪ್ರಕಾರ ಮೂವರು ತೆಗೆದುಕೊಂಡು ಬಂದ ಬಲೆಯನ್ನು ಅನಾಮಿಕಳ ಮೇಲೆ ಹಾಕಿ ಎಲ್ಲಿಯೂ ಓಡಿ ಹೋಗದ ಹಾಗೆ ಗಟ್ಟಿಯಾಗಿ ಹಿಡ್ಕೊತಾರೆ. ಊರಿನವರು ಒಂದು ಕಡೆ ಸೇರಿ ಅನಾಮಿಕಳಿಗಿರೋ ಅತಿ ದಾಹದ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಇನ್ನು ಶಾರದಾ ರಮೇಶ್ ಪ್ರಸಾದರು ಬಲೆಯಲ್ಲಿ ಬಂಧಿಸಿದ ಅನಾಮಿಕಳನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ. ಬೆಡ್ರೂಮ್ ಅಲ್ಲಿ ಹಾಕ್ತಾರೆ. ಬಲೆ ತೆಗೆದ ಮೇಲೆ ಕೈಗಳನ್ನು ಕಟ್ಟುತ್ತಾರೆ. ಅತ್ತೆ, ಮಾವಯ್ಯ, ನನ್ ದುಃಖನ ಅರ್ಥ ಮಾಡ್ಕೊಳ್ಳಿ. ನನ್ಗೆ ಅತಿ ದಾಹ ಆಗ್ತಾ ಇದೆ. ನೀರ್ ಕುಡಿಬೇಕು. ಇಲ್ಲಾಂದ್ರೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಏನ್ ಮಾಡ್ತೀನೋ ಅಂತ ನಂಗೆ ಗೊತ್ತಿಲ್ಲ. ನನ್ ಬಿಟ್ಬಿಡಿ. ನಿನ್ನ ಬಿಟ್ರೆ ಏನ್ ನಡೆಯುತ್ತೋ ನಮ್ಗೆ ಗೊತ್ತಮ್ಮ ಸೊಸೆ. ಅದಕ್ಕೆ ನಿನ್ನ ಈ ಬೆಡ್ರೂಮ್ ಅಲ್ಲಿ ಬಂಧಿಸ್ಬೇಕು ಅನ್ಕೋತಾ ಇದೀವಿ. ಇಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ ನೀನು. ಅಮ್ಮ, ಅನಾಮಿಕಳನ್ನು ಬಂಧಿಸೋದಕ್ಕಿಂತ ನಿಜಕ್ಕೂ ಅನಾಮಿಕಂಗೆ ಈ ಅತಿದಾಹ ಅನ್ನೋದು ಹೇಗೆ ಬಂತೋ ಅನಾಮಿಕಳನ್ನು ಕೇಳಮ್ಮ. ಹೌದು ಸೊಸೆ, ನಾವು ಮೊನ್ನೆ ಊರಿಗೆ ಹೋದಾಗ ನೀನೊಬ್ಳೆ ಮನೆ ಹತ್ರ ಇದ್ದೆ ಅಲ್ಲ. ಆಗೇನಾದ್ರೂ ನಡೀತಾ ಏನೋ? ನಮ್ಮ ಮನೆಗೆ ಯಾರಾದ್ರೂ ಬಂದ್ರಾ? ಆಗ ಅನಾಮಿಕಾ ಸ್ವಲ್ಪ ಹೊತ್ತು ಆಲೋಚಿಸಿಕೊಂಡು, ಹೌದು ಅತ್ತೆ, ಒಂದು ದಿನ ನಾನು ಟಿವಿ ನೋಡ್ತಾ ಇದ್ದೆ. ಆಗ ಒಬ್ಬ ಮಹರ್ಷಿ ಮನೆಗೆ ಬಂದಿದ್ದ. ದಾಹವಾಗ್ತಾ ಇದೆ, ನೀರ್ ಕೊಡಮ್ಮ ಅಂತ ಕೇಳ್ದ. ನಾನು ಯಾರೋ ಭಿಕ್ಷುಕ ಅಂದ್ಕೊಂಡು ಸ್ವಲ್ಪ ಕೋಪದಿಂದ ನೀರಿಲ್ಲ ಏನು ಇಲ್ಲ ಹೊರಟು ಹೋಗಿ, ಅನ್ನ ಬೇಕು ಅಂತ ಒಬ್ರು, ನೀರ್ ಬೇಕು ಅಂತ ಒಬ್ರು, ಸ್ವಲ್ಪ ಅಡಿಗೆ ಬೇಕು ಅಂತ ಒಬ್ರು, ಹೀಗೆ ಮನೆ ಹತ್ರ ಪ್ರಶಾಂತವಾಗಿ ಇರೋದಕ್ಕೆ ಬಿಡ್ತಾನೆ ಇಲ್ಲ. ಏನ್ ಮನುಷ್ಯರು ನೀವು ಅಂತ ಗಟ್ಟಿಯಾಗಿ ಅರಚಿದೆ. ಆಗ ಮಹರ್ಷಿ, ಎಷ್ಟು ಪೊಗರು, ದಾಹವಾಗಿದೆ ಅಂತ ನಾನು ಬಂದು ನೀರು ಕೇಳಿದ್ರೆ ಕನಿಷ್ಠ ಕರುಣೆ ಕೂಡ ಇಲ್ಲದ ಹಾಗೆ ಬಾಯಿಗೆ ಬಂದೆ ಮಾತಾಡ್ದೆ. ನಿನಗೆ ಅತಿದಾಹ ಅನ್ನುವ ಶಾಪ ಕೊಡ್ತಾ ಇದ್ದೀನಿ. ಅತಿದಾಹ ಅನ್ನೋದು ನಿನ್ನನ್ನು ಒಂದು ಕಡೆ ಇರದ ಹಾಗೆ ಮಾಡುತ್ತೆ ಎಂದು ಹೇಳಿ ನನ್ನನ್ನ ಎಚ್ಚರಿಸಿದ್ರು ಅತ್ತೆ. ನಾನು ಹೊರಗೆ ಬಂದೆ. ಆಗ ನಂಗೆ ನಮ್ಮ ಮನೆ ಹತ್ರದಿಂದ ಹೋಗ್ತಾ ಇರುವ ಮಹರ್ಷಿ ಕಾಣಿಸಿದ್ರು. ಓಡಿಕೊಂಡು ಹೋಗಿ ನಾನು ಕೂಡ ಬೇಡ್ಕೊಂಡೆ. ಆದ್ರೆ ಅವನು ಬರ್ಲಿಲ್ಲ. ಇಷ್ಟು ನಡೀತಾ? ಸರಿ ಕಣೆ ಸೊಸೆ, ಆ ಮಹರ್ಷಿ ಯಾವ ಕಡೆ ಹೋದ್ರು ಅಂತ ನಿನಗೇನಾದ್ರೂ ನೆನ್ಪಿದ್ಯಾ? ಪಕ್ಕದ ಊರಿನ ಕಡೆ ಹೋದಾಗಿದೆ ಅತ್ತೆ. ಏನು ಅಂದ್ರೆ ನನಗ್ ತುಂಬಾ ದಾಹವಾಗ್ತಿದೆ, ನೀರ್ ಬೇಕು ರೀ. ದಾಹವಾಗ್ತಿದೆ ರೀ, ನೀರು. ಇನ್ನೆಲ್ಲಿ ನೀರು ಅನಾಮಿಕಾ? ನಿನ್ಗೆ ಮಹರ್ಷಿ ಕೊಟ್ಟ ಅತಿ ದಾಹದ ಶಾಪದಿಂದ ನೀನು ಒಂದೇ ಸಮನೆ ನೀರ್ ಕುಡಿತಾ ಇದ್ಯಾ. ಎಲ್ಲರ ಮನೆಯಲ್ಲಿ ಬೋರುಗಳು ಒಣಗೋಗಿದೆ. ಈಗ ನೀರಿನ ಬರ ಏರ್ಪಡಿದೆ. ಈಗ ಎಲ್ಲೂ ಇಲ್ಲಿ ನೀರಿಲ್ಲ. ಬಹಳ ಕಷ್ಟವಾಗ್ತಿದೆ ಎಂದು ಮೂವರು ಅನಾಮಿಕಳ ಕೈಗಳನ್ನು ಕಟ್ಟಿ ಆ ರೂಮಿನಲ್ಲಿ ಬಂಧಿಸಿ ಹೊರಗೆ ಬರುತ್ತಾರೆ. ಕೈಗಳು ಕಟ್ಟಿದ ಅನಾಮಿಕಾ ಬೆಡ್ ಮೇಲೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ದಾಹ, ಬಾಯಾರಿಕೆ, ಅಯ್ಯೋ ನಂಗೆ ತುಂಬಾ ಬಾಯಾರಿಕೆ ಆಗ್ತಿದೆ. ನೀರ್ ಬೇಕು, ನೀರ್ ಕೊಡಿ ಯಾರಾದ್ರೂ. ನೀರು. ಅತ್ತೆ, ಮಾವಯ್ಯ, ಏನು ಅಂದ್ರೆ ನಂಗೆ ನೀರ್ ಬೇಕು ಎಂದು ಅರಚುತ್ತಾ ಇರುತ್ತಾಳೆ. ಶಾರದಾ ಪ್ರಸಾದ್ ರಮೇಶ್ ಮೂವರು ಸೇರಿ ಪಕ್ಕದ ಊರಿನಲ್ಲಿರುವ ಮಹರ್ಷಿ ಹತ್ರ ಬರ್ತಾರೆ. ಕೈ ಮುಗಿದು ಅನಾಮಿಕಳ ಬಗ್ಗೆ, ಅವಳಿಗೆ ಬಂದೆ ಅತಿದಾಹದ ಬಗ್ಗೆ ವಿವರವಾಗಿ ಹೇಳುತ್ತಾರೆ. ದುಃಖ ಪಡಬೇಡಿ. ಹಾಗೆ ಆ ಹುಡುಗಿಯನ್ನು ಶಪಿಸಿದ್ದು ನಾನೇ ಆಗಿದ್ದರಿಂದ ಅತಿ ದಾಹದಿಂದ ವಿಮುಕ್ತಿ ಕೂಡ ನಾನೇ ತೋರಿಸ್ತೀನಿ ಎಂದು ಕಣ್ಣು ಮುಚ್ಚಿಕೊಂಡು ಕೈಗಳು ಮುಂದಕ್ಕೆ ಚಾಚಿ ಮಂತ್ರ ಓದುತ್ತಾನೆ. ಮಹರ್ಷಿ ಕೈಯಿಂದ ನೀರಿನಿಂದ ತುಂಬ ಒಂದು ಕಲಶ ಮಿಂಚುತ್ತಾ ಇರುತ್ತದೆ. ಶಾರದಾ ಪ್ರಸಾದ್ ರಮೇಶರು ಎಷ್ಟೋ ಸಂತೋಷದಿಂದ ಆ ಕಲಶವನ್ನು ನೋಡ್ತಾ ಇರ್ತಾರೆ. ಮಹರ್ಷಿ ಕಣ್ಣು ತೆಗೆದು, ಅಮ್ಮ, ಈ ಕಲಶದಲ್ಲಿರುವ ನೀರನ್ನು ಅನಾಮಿಕಳ ಕೈಯಿಂದ ಕುಡಿಸಿ. ಅನಾಮಿಕಳ ಅತಿದಾಹ ತೀರಿ ಹೋಗುತ್ತೆ. ಊರಿನಲ್ಲಿ ಒಣಗಿ ಹೋದ ಬೋರುಗಳು ತುಂಬುತ್ತವೆ. ನೀರಿನ ಬರ ಹೊರಟು ಹೋಗುತ್ತೆ. ಅತಿ ದಾಹ ಅನಾಮಿಕಳಿಂದ ಮಾಮೂಲಿ ಅನಾಮಿಕಳಾಗಿ ಬದಲಾಗ್ತಾಳೆ. ಬಹಳ ಸಂತೋಷ ಸ್ವಾಮಿ ಎಂದು ಹೇಳಿ ಕಲಶವನ್ನು ತೆಗೆದುಕೊಂಡು ಮೂವರು ತಿರುಗಿ ಮನೆಗೆ ಬರುತ್ತಾರೆ. ಅನಾಮಿಕಾ ಕೆಳಗೆ ಬಿದ್ದಿರುತ್ತಾಳೆ. ಶಾರದಾ ಎಬ್ಬಿಸಿ ಅನಾಮಿಕಳ ಕೈಯಿಂದ ಕಲಶದ ನೀರನ್ನು ಕುಡಿಸುತ್ತಾಳೆ. ಸ್ವಲ್ಪ ಸಮಯದ ನಂತರ ಅನಾಮಿಕಾ ಫುಲ್ ಖುಷಿಯಾಗುತ್ತಾಳೆ. ಇನ್ನು ಆಗಿನಿಂದ ತನಗೆ ಅತಿ ದಾಹ ಹೋಗುತ್ತದೆ, ಮತ್ತೆ ಆ ಊರಿನಲ್ಲಿ ನೀರಿನ ಬರ ಕೂಡ ಹೋಗುತ್ತೆ. ಇನ್ನು ಎಲ್ಲರೂ ಸಂತೋಷದಿಂದ ಇರ್ತಾರೆ.
ಮೀನಿನ ವ್ಯಾಪಾರಿ ಬಡವರ ಮನೆ ಸೊಸೆ. ಕೃಷ್ಣಾಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಅನ್ನುವ 50 ವರ್ಷದ ದೊಡ್ಡ ಹೆಂಗಸು ಇರುತ್ತಾಳೆ. ಆಕೆ ತನ್ನ ಗಂಡ ಪ್ರಸಾದನ ಜೊತೆ ಸೇರಿ ಆ ಊರಿನ ಮಾರ್ಕೆಟ್ ಅಲ್ಲಿ ಮೀನಿನ ವ್ಯಾಪಾರ ಮಾಡ್ತಾ ಇರ್ತಾಳೆ. ಅವರ ಮಗ ರಮೇಶನಿಗೆ ಮೀನಿನ ವ್ಯಾಪಾರ ಹಿಡಿಸ್ತಾ ಇರ್ಲಿಲ್ಲ. ಅವನು ಬೇರೆ ಇನ್ನೇನಾದ್ರೂ ಒಳ್ಳೆ ವ್ಯಾಪಾರ ಮಾಡಬೇಕು ಅಂತ ನೋಡ್ತಾ ಇರ್ತಾನೆ. ಅವನ ಮುದುಕ ತಂದೆ ತಾಯಿಗಳು ಯಾವಾಗಲೂ ಅವನ ಬಗ್ಗೆನೇ ಆಲೋಚಿಸ್ತಾ ಇದ್ರು. ಒಂದು ದಿನ ರಮೇಶನ ತಾಯಿ ರಮೇಶ್ ಹತ್ರ ಬಂದು, ಮಗು, ನಿಂಗೆ ನಿಜಕ್ಕೂ ಜವಾಬ್ದಾರಿ ಇಲ್ಲ ಕಣೋ, ಯಾವ ಕೆಲಸವೂ ಮಾಡದೆ ಖಾಲಿಯಾಗಿ ತಿರುಗ್ತಾ ಇದೀಯ ನೋಡು. ನಿನ್ನ ಜೊತೆ ವಯಸ್ಸಿನವರು ಏನೋ ಒಂದು ವ್ಯಾಪಾರ ಮಾಡ್ತಾ ಮಕ್ಕಳು ಮರಿ ಜೊತೆ ಸಂತೋಷವಾಗಿದ್ದಾರೆ. ನೀನೇನೋ ಯಾವ ಕೆಲಸನೂ ಮಾಡದೆ ಸೋಂಬೇರಿಯಾಗಿ ತಿರುಗ್ತಾ ಇದೀಯ. ಸುತ್ತಮುತ್ತಲಿನವರು ನಮ್ಮನ್ನು ದಿನಾ ಬೈತಾ ಇದ್ದಾರೆ. ನಿನ್ನಿಂದಲೇ ನಿಮ್ ಮಗ ಹಾಳಾಗ್ತಾ ಇದ್ದಾನೆ ಅಂತ ನಮ್ಮನ್ನ ಬೈತಾ ಇದ್ದಾರೆ. ನನ್ ಮಾತು ಕೇಳು ಮಗನೇ, ಬೇಗನೆ ಏನೋ ಒಂದು ಮಾಡು, ಇಲ್ಲದಿದ್ರೆ ನೀನು ಹಾಗೂ ಹೀಗೂ ಇಲ್ಲದೆ ಆಗೋಗ್ತೀಯ. ತುಂಬಾ ಆಲೋಚಿಸ್ಕೋ. ನೋಡಮ್ಮ, ನಿನಗೆ ಎಷ್ಟು ಸಲ ಹೇಳ್ಬೇಕು ನನಗೆ ಇದೆಲ್ಲ ಹೇಳ್ಬೇಡ ಅಂತ. ನಾನು ನಿಮ್ ಹಾಗೆ ಆ ಕೆಟ್ಟ ಮೀನಿನ ವ್ಯಾಪಾರ ಮಾಡಲ್ಲ. ನನಗೆ ಹಿಡಿಸಿದ್ದೇ ಮಾಡ್ತೀನಿ. ನಾನೇನಾದ್ರೂ ದೊಡ್ಡದಾಗಿ ಆಲೋಚಿಸ್ತಾ ಇದ್ದೀನಿ. ನೀನು ನನಗೀಗೆ ಒತ್ತಾಯ ಮಾಡಿದ್ರೆ ನಮ್ಮ ಮನೆ ಬಿಟ್ಟು ಹೊರಟೋಗ್ತೀನಿ. ಇದೇ ಕೊನೆ ಸಲ ಹೇಳ್ತಾ ಇದ್ದೀನಿ, ನನಗೆ ಹಿತಬೋಧೆ ಮಾಡ್ಬೇಡ. ನಿಂಗೆ ಗೊತ್ತಲ್ಲ ನಾನು ಯಾರ ಮಾತನ್ನು ಕೇಳಲ್ಲ ಅಂತ. ನನಗೆ ತಲೆ ಕೆಟ್ರೆ ಮನೆ ಬಿಟ್ಟು ಸನ್ಯಾಸಿಯಲ್ಲಿ ಸೇರ್ಕೋತೀನಿ, ಜಾಗ್ರತೆ ಎಂದು ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನ ಮಾತನ್ನು ಕೇಳಿದ ಶಾರದಾ ಪ್ರಸಾದರು ಎಷ್ಟೋ ದುಃಖ ಪಡುತ್ತಾರೆ. ಅವರಿಗೆ ಏನು ಮಾಡಬೇಕೋ ಅರ್ಥವಾಗುವುದಿಲ್ಲ. ಒಂದು ದಿನ ಶಾರದಾ ವಿಚಾರದಿಂದ ಪ್ರಸಾದನ ಹತ್ತಿರಕ್ಕೆ ಒಂದು ಸಲಹೆ ಕೊಡ್ತಾಳೆ. ನೋಡ್ರಿ, ರಮೇಶ ದಿನದಿನಕ್ಕೂ ಮೊಂಡನಾಗಿ ಬದಲಾಗ್ತಾ ಇದ್ದಾನೆ. ಅವನು ಪೂರ್ತಿಯಾಗಿ ನಮ್ ಕೈಯಿಂದ ದಾಟಿ ಹೋಗಿದ್ದಾನೆ. ಅವನು ಪೋಖ್ರಿಗಳ ಜೊತೆ ಸೇರಿ ಹೋಗಿದ್ದಾನೆ, ಪ್ಯಾಕಾಟ ಆಡ್ತಾ ಇದ್ದಾನೆ, ಅವ್ರ ಜೊತೆ ಸೇರ್ಕೊಂಡು ಕುಡಿತಾ ಇದ್ದಾನೆ, ಎಲ್ರ ಜೊತೆ ಜಗಳವಾಡ್ತಾ ಇದ್ದಾನೆ. ನನ್ಗಂತೂ ಒಳ್ಳೆ ಸಂಬಂಧ ನೋಡಿ ಹುಡುಗಿ ಜೊತೆ ಮದ್ವೆ ಮಾಡಿದ್ರೆ ಚೆನ್ನಾಗಾಗ್ತಾನೇನೋ ಅನ್ನಿಸ್ತಾ ಇದ್ದಾರೆ. ಮದ್ವೆ ಮಾಡಿದ್ರೆ ಆಗ್ಲಾದ್ರೂ ದಾರಿಲ್ ಬರ್ತಾನೇನೋ. ನಿನಗೇನಾದ್ರೂ ಹುಚ್ಚಿಡ್ದಿದೆಯಾ ಶಾರದಾ? ಯಾವ ಹುಡುಗಿ ಇಂತಹ ಪುಂಡನ್ನ ಸೋಮಾರಿನ ಮದುವೆ ಮಾಡ್ಕೋತಾಳ ಹೇಳು? ನಮ್ಮೂರಿನಲ್ಲಿ ಯಾವ ಹುಡುಗಿ ಕೂಡ ಇವನನ್ನ ಇಷ್ಟಪಡಲ್ಲ. ನಾವು ಬಾಯಿ ತೆಗೆದು ಯಾರ ಮನೆಗಾದ್ರೂ ಹೋಗಿ ಹುಡುಗಿ ಕೊಡು ಅಂತ ಕೇಳಿದ್ರೆ ನಮ್ಮವನ ಬಗ್ಗೆ ತಿಳಿದವರು ಮದುವೆಗೆ ಹೆಣ್ಣು ಕೊಡದೆ ನಮ್ಮನ್ನು ಕುತ್ತಿಗೆ ಹಿಡಿದು ಹೊರಗೆ ತಳ್ತಾರೆ. ಅರ್ಥವಾಯ್ತಾ? ನೀವಂದಿದ್ದು ನಿಜನೇ ರೀ. ಆದ್ರೆ ನೋಡ್ತಾ ನೋಡ್ತಾ ನಮ್ಮ ಹುಡುಗಿನ ಹಾಗೆ ಗಾಳಿಗೆ ಬಿಡ್ಬೇಕಾ ಹೇಳಿ? ನಾನು ಹೇಳೋದೇನು ಅಂದ್ರೆ, ನಮ್ಮೂರ ಹುಡುಗಿಯರು ಹೇಗೂ ಒಪ್ಕೊಳ್ಳಲ್ಲ. ನಾವು ಸುತ್ತಮುತ್ತಲಿನ ಬೇರೆ ಊರಲ್ಲಿ ಯಾರಾದ್ರೂ ಬಡ ಹುಡುಗಿಯರಿದ್ರೆ ನೋಡಿ, ಎಷ್ಟು ಬಡವರಾದ್ರೂ ಪರವಾಗಿಲ್ಲ, ಅನಾಥಳಾದ್ರೂ ಸರಿ ಪರವಾಗಿಲ್ಲ, ಅವಳನ್ನ ನಮ್ಮನೆ ಕರೆಯೋಣ, ಸೊಸೆಯಾಗಿ ಮಾಡ್ಕೊಂಡು ಮಹಾರಾಣಿ ಹಾಗೆ ನೋಡ್ಕೊಳ್ಳೋಣ. ಹೇಳಲಾರೆವೋ, ಕನಿಷ್ಠ ಹುಡುಗಿ ಬಂದ್ರಾದ್ರೂ ಬದಲಾಗ್ತಾನೇನೋ. ಪ್ರಯತ್ನ ಮಾಡಿದ್ರೆ ಹೋಗೋದೇನು ಇಲ್ವಲ್ಲ ರೀ. ಒಂದು ವೇಳೆ ಮದುವೆ ಮಾಡಿದ್ವಿ ಅಂದ್ಕೋ, ಆ ನಂತರ ಕೂಡ ಅವನು ಬದಲಾಗದೆ ಇದ್ರೆ ಆ ಹುಡುಗಿ ಜೀವನವೆಲ್ಲ ಅಳ್ತಾ ಕೂತ್ಕೋತಾಳೆ. ಅದಕ್ಕೆ ನಾವೇ ಕಾರಣವಾಗ್ತೀವಿ. ಅರ್ಥವಾಯ್ತಾ? ನಾವು ಹೀಗೆ ಆಲೋಚಿಸಿ ಜೀವನವೆಲ್ಲ ಅವನನ್ನ ಹಾಗೆ ಒಂಟಿಯಾಗಿ ಬಿಡಲಾರಿವೋ ಅಲ್ಲ ರೀ. ನಾವೇ ಒಂದು ಹೆಜ್ಜೆ ಮುಂದಿಟ್ಟು ನೋಡೋಣ. ಒಂದು ಸಲ ಆಲೋಚಿಸ್ರಿ. ಮೊದಲು ನಿಜಕ್ಕೂ ನಿನ್ನ ಮುದ್ದಿನ ಮಗನ ಕೇಳಿ ನೋಡು, ಆಮೇಲೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಆಲೋಚಿಸೋಣ. ನಿಜಕ್ಕೂ ಆ ಪುಂಡ ಮದುವೆ ಮಾಡ್ಕೋತಾನ ಇಲ್ವಾ ಕೇಳು ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ ಮಾಯ ಮಾತುಗಳು ಹೇಳಿ ಮಗನನ್ನು ಮದುವೆಗೆ ಒಪ್ಪಿಸಲಿಕ್ಕೆ ಪ್ರಯತ್ನಿಸುತ್ತಾಳೆ. ಅದರ ಭಾಗವಾಗಿ ಶಾರದಾ ರಮೇಶನ ಹತ್ರ ಹೋಗಿ, ಮಗು ರಮೇಶ್, ನಾನು ತುಂಬಾ ಆಲೋಚಿಸಿದ್ದೀನಿ ಕಣೋ. ನಿನ್ನ ಮನಸ್ಸಿನ ಮಾತು ನಂಗೆ ಅರ್ಥವಾಗಿದೆ. ಯಾರೋ ದೊಡ್ಡವರು ಹೇಳಿದಾಗೆ ಜೀವನ ಬಹಳ ಚಿಕ್ಕದು, ಇರುವ 4 ದಿನ ದೊಡ್ಡದಾಗಿ ಬದುಕಬೇಕು. ನೀನು ಕೂಡ ನಿಜಕ್ಕೂ ಆ ದೊಡ್ಡವನ ಹಾಗೆ ಆಲೋಚಿಸ್ತಾ ಇದೀಯಾ. ಅವ್ರು ಯಾರೋ ಗೊತ್ತಿಲ್ಲ ಹೊರತು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಿನ್ನ ಜೀವನ ನಮ್ಮ ಜೀವನದ ಹಾಗೆ ಆಗ್ಬಾರ್ದು ಕಣೋ. ನೀನು ನಮ್ಮ ಹಾಗೆ ಈ ಮೀನನ್ನ ಮಾರ್ಕೊಂಡು ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ. ನಮಗ್ ಕೂಡ ಅದು ಇಷ್ಟವಿಲ್ಲ ಬಿಡು. ಅದಕ್ಕೆ ನಾನು ಒಂದು ಆಲೋಚಿಸಿದ್ದೀನಿ. ನಿಂಗೆ ಒಂದು ದೊಡ್ಡ ಮನೆ ಹುಡುಗಿ ಜೊತೆ ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಏನು ತಾಯಿ, ಏನಂತಿದ್ಯಮ್ಮ? ಮದುವೆ ಮಾಡ್ತೀಯಾ? ಅದು ಕೂಡ ದೊಡ್ಡ ಮನೆ ಹುಡುಗಿ ಜೊತೆ? ಯಾರಮ್ಮ ದೊಡ್ಡ ಮನೆ ಹುಡುಗಿ? ಆ ಮಾರ್ಕೆಟ್ ಅಲ್ಲಿ ಮೀನು ಮಾರುವ ಹುಡುಗಿ ಜೊತೆನಾ? ಯಾವ ಹುಡುಗಿ ಜೊತೆ ನನ್ನ ಮದುವೆ ಮಾಡ್ತೀಯಾ? ನೀನು ಸರಿ ಇದೆಯಮ್ಮ. ಒಂದು ವೇಳೆ ನಾನು ನೀನು ತರುವ ಮೀನು ಮಾರುವ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನಾನು ಕೂಡ ನಿಮ್ಮ ಹಾಗೆ ಮೀನು ಮಾರಬೇಕು. ನಂತರ ನಾನು ಆ ಗುಂಪಿನಲ್ಲಿ ಸಿಕ್ಕಾಕೋತೀನಿ. ನಿನ್ನ ಮಾಯನಲ್ಲಿ ನಾನ್ ಬೀಳಲ್ಲ. ನನಗೆ ಮದುವೆ ಗಿದ್ವೆ ಅಂತದೇನು ಬೇಡ. ಹೋಗು ಹೋಗು, ಈ ಕತೆ ಇನ್ಯಾರಿಗಾದ್ರೂ ಹೇಳ್ಕೊ. ಶಾರದಾ ರಮೇಶನ ಮಾತಿಗೆ ಗಾಬರಿಯಾಗುತ್ತಾಳೆ. ಆದರೂ ಮಗನಿಗೆ ಬುದ್ಧಿ ಹೇಳಬೇಕು ಅಂದ್ಕೊತಾಳೆ. ನೀನು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯ ಮಗನೇ. ನಿನಗೆ ಮದುವೆ ಮಾಡ್ತೀನಿ ಅಂದಿದ್ದು ಮೀನಿನ ಹುಡುಗಿ ಜೊತೆ ಅಲ್ಲ, ಒಬ್ಬ ಕೋಟೀಶ್ವರನ ಮುದ್ದು ಮಗಳ ಜೊತೆ ಮಗು. ಆ ಹುಡುಗಿ ಬಹಳ ಅಂದವಾಗಿರ್ತಾಳೆ, ಆಸ್ತಿ ಕೂಡ ತುಂಬಾ ಇದೆ. ನೀನೇನಾದ್ರೂ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನಿನ್ನ ಜೀವನವೇ ಬದಲಾಗುತ್ತೆ ಮಗನೇ. ಅಷ್ಟೇ ಅಲ್ಲ, ನಿನ್ನ ಕನಸೆಲ್ಲ ನನಸು ಮಾಡ್ಕೋಬಹುದು. ಅಷ್ಟು ದೊಡ್ಡ ಹುಡುಗಿ ನನ್ನ ಯಾಕೆ ಮದುವೆ ಮಾಡ್ಕೋತಾಳೆ?
ನಮ್ಮ ಹತ್ರ ನಿಜಕ್ಕೂ ಏನಿದೆ ಅಂತ? ಚಿಕ್ಕ ಕೊಂಪೆ, ಈ ಕೊಂಪೆ ಬಿಟ್ಟು ಇನ್ನೇನು ಇಲ್ಲ. ಆ ಹುಡುಗಿಗೆ ನೀನು ಮೊದಲ ನೋಟದಲ್ಲಿ ಹಿಡಿಸಿದೀಯಂತೆ. ಆ ಹುಡುಗಿ ನಿನ್ನ ಫೋಟೋ ನೋಡಿ ಸರಿ ಅಂದಿದ್ದಾಳೆ. ನೀನು ಒಪ್ಕೊಂಡು ಸರಿ ಅಂದ್ರೆ ಸಾಕು. ಆದ್ರೆ ಅವರು ಒಂದು ಷರತ್ತಿಟ್ಟಿದ್ದಾರೆ ಕಣೋ. ಮದುವೆ ಆದ ಮೇಲೆ 1 ವರ್ಷದ ಹೊತ್ತು ನೀನು ನಮ್ ಜೊತೆ ಸೇರಿ ಕೆಲಸ ಮಾಡ್ಬೇಕು. ಹುಡುಗಿ ತಂದೆ ಏನಂದ ಅಂದ್ರೆ, ನೀನು ನಿನಗೆ ತಿಳಿದ ಕೆಲಸದ ಮೇಲೆ ದೃಷ್ಟಿ ಇಡದೆ ಹೋದ್ರೆ ತಿಳಿಯದ ಇನ್ನೊಂದು ಕೆಲಸದ ಮೇಲೆ ದೃಷ್ಟಿ ಹೇಗಿಡ್ತಾನೆ, ಇನ್ನೊಂದು ವ್ಯಾಪಾರ ಹೇಗೆ ಮಾಡ್ತಾನೆ ಅಂತ. ಷರತ್ತು ಹಿಡಿಸಿದ್ರೆ ಸರಿ ಅಂತ ಹೇಳು. ನಾನು ಈ ದಿನನೇ ಹೋಗಿ ಅವ್ರ ಜೊತೆ ಮಾತಾಡ್ತೀನಿ. ನೀನು ನಿಜನೇ ಹೇಳ್ತಿದೀಯಮ್ಮ. ನಾನಿದೆಲ್ಲ ನಂಬಲ್ಲ. ನಿನ್ನ ಮಾತು ನನಗೆ ನಿಜಕ್ಕೂ ನಂಬಕ್ಕಾಗಲ್ಲ. ಆದ್ರೂ ನೀನು ಇಷ್ಟೆಲ್ಲ ಹೇಳ್ತಾ ಇದ್ರೆ ನನ್ಗೆ ಯಾಕೋ ನಂಬೇಕು ಅನ್ನಿಸ್ತಾ ಇದೆ. ಷರತ್ತಿನ ಪ್ರಕಾರ ನಾನು 1 ವರ್ಷದ ಕಾಲ ನಿಮ್ ಜೊತೆ ಕೆಲಸ ಮಾಡ್ತೀನಿ. ವರ್ಷದ ನಂತರ ಹುಡುಗಿ ತಂದೆ ಅವನ ವ್ಯಾಪಾರವನ್ನ ನನಗೆ ಕೊಡ್ಬೇಕು. ಇಲ್ಲ ಅಂದ್ರೆ ನಾನು ಹುಡುಗಿನ ಆ ದಿನವೇ ಬಿಟ್ಬಿಡ್ತೀನಿ. ನೆನಪಿಟ್ಕೋ, ಇದು ನನ್ನ ಷರತ್ತು. ನಿನಗೆ ಹಿಡಿಸಿದ್ರೆ ಈ ದಿನವೇ ಹೋಗಿ ಮಾತಾಡು ಎಂದು ಹೇಳಿ ರಮೇಶ್ ಹೊರಟು ಹೋಗುತ್ತಾನೆ. ಶಾರದಾ ಒಂದು ಬಡ ಮನೆಯ ಅಂದವಾದ ಹುಡುಗಿಯನ್ನು ಹುಡುಕಿ ರಮೇಶನಿಗೆ ಮದುವೆ ಮಾಡುತ್ತಾಳೆ. ರಮೇಶ್ ಮಾಡಿಕೊಂಡ ಹುಡುಗಿ ಹೆಸರು ಅನಾಮಿಕಾ. ಆಕೆಯ ಅಂದಕ್ಕೆ ರಮೇಶ್ ದಾಸನಾಗಿ ಹೋಗುತ್ತಾನೆ. ಕೆಟ್ಟ ಸವಾಸಗಳನ್ನು ಮರ್ತು ಹೋಗ್ತಾನೆ. ಚೆನ್ನಾಗಿ ಮೀನಿನ ವ್ಯಾಪಾರ ಮಾಡ್ಕೋತಾ ಇರ್ತಾನೆ. ಎಷ್ಟು ಕೆಲಸದಲ್ಲಿ ಬಿದ್ದನು ಅಂದ್ರೆ ಅವನು ಮಾಡುವ ಕೆಲಸ ಅವನಿಗೆ ತುಂಬಾ ಹಿಡಿಸುತ್ತೆ. ಮೀನಿನ ವ್ಯಾಪಾರವನ್ನು ಇನ್ನೂ ಹೆಚ್ಚುವ ಕೆಲಸದಲ್ಲಿ ಬೀಳ್ತಾನೆ. ಒಂದು ದಿನ ಅನಾಮಿಕಂಗೆ ನಿಜ ವಿಷಯ ತಿಳಿಯುತ್ತೆ. ಶಾರದಾ ಅವನಿಗೆ ನಡೆದಿದ್ದೆಲ್ಲವನ್ನೂ ಹೇಳುತ್ತಾಳೆ. ಆಗಲೇ ಅನಾಮಿಕಾ ಗರ್ಭ ಧರಿಸುತ್ತಾಳೆ. ಅನಾಮಿಕಂಗೆ ತನ್ನ ಗಂಡನ ಹತ್ರ ನಿಜ ಬಚ್ಚಿಡುವುದು ಇಷ್ಟವಿಲ್ಲ. ತಾನು ಗರ್ಭವತಿ ಎನ್ನುವ ಸಿಹಿ ವಿಷಯ ಗಂಡನಿಗೆ ಹೇಳ್ಬೇಕು ಅನ್ಕೋತಾಳೆ. ಮಾರ್ಕೆಟ್ ಇಂದ ಮನೆಗೆ ಬಂದ ಗಂಡನ ಜೊತೆ ಅನಾಮಿಕಾ ಮಾತಾಡ್ತಾ, ನೋಡಿ, ನಾನು ನಿಮ್ ಜೊತೆ ಒಂದು ವಿಷಯ ಮಾತಾಡ್ಬೇಕು. ನಿಮ್ಮ ಮೂಡು ಚೆನ್ನಾಗಿ ಇದೆ ಅಲ್ಲ? ಏನ್ ಅನಾಮಿಕಾ ಹಾಗಂತಿದ್ಯಾ? ನಿನ್ನ ವಿಷಯದಲ್ಲಿ ನನ್ ಮೂಡು ಯಾವಾಗೂ ಚೆನ್ನಾಗಿರುತ್ತೆ. ಏನೋ ಹೇಳು, ಏನ್ ಹೇಳ್ಬೇಕು ಅಂತಿದ್ಯೋ ಹೇಳು, ಪರವಾಗಿಲ್ಲ. ಈ ದಿನ ನಿಮ್ ಜೊತೆ 2 ವಿಷಯ ಹೇಳ್ಬೇಕು ಅಂತಿದ್ದೀನಿ. ಒಂದೇನೋ ಒಳ್ಳೆ ಶುಭವಾರ್ತೆ, ಮತ್ತೆ 2ನೇ ವಿಷಯ ಏನು ಅಂದ್ರೆ ಅದು ನಿಮ್ಗೆ ತುಂಬಾ ಕೋಪ ತರಿಸೋ ವಿಷಯ ರೀ. ನನ್ನ ಹುಚ್ಚು ಅನಾಮಿಕಾ, ಏನಂತಿದ್ಯಾ ನೀನು? ನನಗೆ ಹಿಡಿಸದ ವಿಷಯನ? ನನಗೆ ಹಿಡಿಸದ ಕೆಲಸ ನೀನು ಮಾಡಲ್ವಲ್ಲ. ಮೊದಲು ಆ ಶುಭವಾರ್ತೆ ಏನು ಹೇಳು, ಆಮೇಲೆ 2ನೇದು ಹೇಳು. ಆ ಶುಭವಾರ್ತೆ ಏನು ಅಂದ್ರೆ ನೀವು ತಂದೆ ಆಗ್ತಾ ಇದ್ದೀರಾ. ರಮೇಶ್ ಒಂದೇ ಸಲಕ್ಕೆ ಆನಂದದಿಂದ ಅನಾಮಿಕಳನ್ನು ಅಪ್ಪಿಕೊಳ್ಳುತ್ತಾನೆ. ಆಗ ಅನಾಮಿಕಾ ರಮೇಶನಿಗೆ 2ನೇ ವಿಷಯ ಕೂಡ ಹೇಳ್ತಾಳೆ. 2ನೇ ವಿಷಯ, ಅದು ನಿಮ್ಮ ಅಮ್ಮನವರು ನಿಮ್ಗೆ ಸುಳ್ಳು ಹೇಳಿದ್ದಾರೆ ರೀ. ನಾನು ಕೋಟೇಶ್ವರಳಲ್ಲ, ನಾನು ಒಬ್ಬ ಸಾಧಾರಣ ಬಡ ಮನೆಯಿಂದ ಬಂದಿದ್ದೀನಿ. ನಿಮ್ಮ ಅಮ್ಮನವರು ಎಂತಹ ವರದಕ್ಷಿಣೆ ತಗೊಳ್ಳದೆ ನನ್ನನ್ನ ನಿಮ್ಗಿಟ್ಟು ಮದುವೆ ಮಾಡಿದ್ದಾರೆ. ನಿಮ್ಮಲ್ಲಿ ಬದಲಾವಣೆ ತರಬೇಕು ಅಂತ ಸುಳ್ಳು ಹೇಳಿ ಮತ್ತೆ ನನ್ನ ಜೊತೆ ನಿಮ್ಮ ಮದುವೆ ಮಾಡಿದ್ದಾರೆ. ನಾನು ಕೈ ಎತ್ತಿ ಬೇಡ್ಕೊತಾ ಇದ್ದೀನಿ ರೀ, ನನ್ನನ್ನು ಕ್ಷಮಿಸಿ ಬಿಡಿ. ನೀವು ವಿಷಯ ಮೇಲೆ ಅತ್ತೆ ಮೇಲೆ ಕೋಪ ಮಾಡ್ಕೋಬೇಡಿ. ಅತ್ತೆ ಈ ಕೆಲಸ ಮಾಡಿದ್ದು ನಿಮ್ಮ ಒಳ್ಳೆದಕ್ಕಾಗಿ. ನೀವು ಶಿಕ್ಷಿಸಬೇಕು ಅಂದ್ರೆ ನಂಗೆ ಶಿಕ್ಷಿಸಿ, ಅತ್ತೆನಂತೂ ಏನು ಅನ್ಬೇಡಿ. ಅಯ್ಯೋ ಅನಾಮಿಕಾ, ಯಾವ ದಿನವಾದ್ರೂ ನಿನ್ನ ಮದುವೆ ಮಾಡ್ಕೊಂಡು ಆ ದಿನವೇ ನಾನು ಕೋಟೀಶ್ವರನಾಗಿದ್ದೀನಿ. ನೀನಂದ್ರೆ ನನಗೆ ಸತ್ತುಗುವಂತ ಪ್ರೇಮ. ನಿನ್ನ ಯಾಕೆ ಶಿಕ್ಷಿಸ್ತೀನಿ? ಇದಕ್ಕೂ ಮೊದಲು ನಂಗೆ ದುಡ್ಡಂದ್ರೆ ಬಹಳ ಆಸೆ ಇತ್ತು. ನನಗೀಗ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಬರುವ ಆನಂದವೇನೋ ತಿಳಿದಿದೆ. ನಾವು ಮಾಡುವ ಕೆಲಸವನ್ನು ಪ್ರೇಮಿಸದವನು ಯಾವುದನ್ನು ಪ್ರೇಮಿಸಲಾರನು. ನಮ್ಮಮ್ಮ ಎಷ್ಟೋ ಸಲ ಹೇಳಿದ್ಲು, ನಾವು ಮಾಡುವ ಕೆಲಸವನ್ನ ಪ್ರೇಮಿಸಬೇಕು ಅಂತ. ಆಗಲೇ ನಮಗೆ ಸಮಾಜದಲ್ಲಿ ಗೌರವವಿರುತ್ತೆ ಅಂತ. ನಾನು ಈಗಲೇ ಹೋಗಿ ಅಮ್ಮನ್ನ ಕ್ಷಮಾಪಣೆ ಕೇಳ್ತೀನಿ. ಅಮ್ಮನ ನೋಡ್ತಾ ಇದ್ರೆ ನನಗೆ ನಿಜಕ್ಕೂ ತುಂಬಾ ಗರ್ವ ಅನ್ನಿಸ್ತಾ ಇದೆ. ನನ್ನನ್ನು ಹೀಗೆ ದಾರಿಯಲ್ಲಿಟ್ಟಿದ್ದಾಳೆ ಎಂದು ಹೇಳಿ ರಮೇಶ್ ತಾಯಿ ಪಾದದ ಮೇಲೆ ಬಿದ್ದು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾನೆ. ಆ ನಂತರ ರಮೇಶ್ ತನ್ನ ಮೀನಿನ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿ ಉನ್ನತ ಶಿಖರವನ್ನು ಏರುತ್ತಾನೆ. ಶಾರದಾ ತನ್ನ ತಾಯಿ ಮನಸ್ಸಿನಿಂದ ಮಗನನ್ನು ಒಂದು ದಾರಿಯಲ್ಲಿ ಇಡುವುದಲ್ಲದೆ ಬಹಳ ಅನುಕೂಲವಾದಂತಹ ಸೊಸೆಯನ್ನು ಮನೆಗೆ ಕರೆತರುತ್ತಾಳೆ. ಈ ವಿಧದಿಂದ ಆ ಅತ್ತೆ ಸೊಸೆಯರು ತಂದೆ ಮಗ ಎಲ್ಲರೂ ಕಷ್ಟಪಡುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.